ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ತಂಗ್ಯಾರ ಹೋಗಿಂದ ಸೊ 2 ದಿನ 3 ದಿನ ಆಗಿಂದ ವ್ಲಾಗ್ ಮಾಡಕ್ಕಂತೀನಿ ಇವತ್ತು, ಅದು ನೈಟ್. ಸೊ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ತಂಗ್ಯಾರು ಇರುವಾಗನ ತಂಗಿನ ಕರ್ಕೊಂಡು ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಅಷ್ಟರೊಳಗೆ ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕಾದ್ ಬಂತು. ಸೊ ಹಂಗಾಗಿ ಹೋದ್ಲು ಸಣ್ಣ ತಂಗಿ. ಇನ್ನೊಂದು 2-3 ದಿನ ಇರ್ತಿದ್ಲಿಕ್ಕೆ ಆ್ಯಕ್ಚುಲಿ. ಸೊ ಹೋದ ವರ್ಷನೂ ದಸರಾ ಹಬ್ಬ ಕ್ಲೀನಿಂಗ್ ಟೈಮ್ನಾಗ ಇಲ್ಲೇ ಇದ್ಲು. ಸೊ ಈ ವರ್ಷನೂ ಅದಾಳಪ್ಪ ತಂಗಿ ಹೆಲ್ಪ್ ಮಾಡ್ತಾಳ ಅಂತೇಳಿ ಅಂದ್ಕೊಂಡೆ ಊರಿಗೆ ಹೋದ್ಲು. ಸೊ ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ನೋಡ್ರಿ, ನೋಡ್ತಾ ಇರ್ಬೋದು. ಇವಾಗ ಫಸ್ಟ್ ಇದ ರೂಮ್ನ ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡೈತಿ. ಈ ರೂಮಿಂದನ ಈ ರೂಮ್ಗೆ ತಮ್ಮಗನ ಹೊಯ್ಸೈತಿ ಈ ರೂಮ್ ಕ್ಲೀನ್ ಮಾಡೋದು. ನೆಕ್ಸ್ಟ್ ಹಾಲ್ನಾಗ ಏನಿಲ್ಲ ಬಿಡಿ, ಬರೀ ಸೋಫಾ ಕ್ಲೀನ್ ಮಾಡ್ಕೊಳ್ಳೋದು, ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊಳ್ಳೋದು, ಜಾಡ ಹೊಡ್ಕೊಳ್ಳೋದು ಇಷ್ಟ ಇರೋದು. ಜಾಸ್ತಿ ಏನಿಲ್ಲ. ಜಾಸ್ತಿ ಕೈ ಹಿಡಿಯೋದು ಅಂತಂದ್ರೆ ಕಿಚನ್ ಅಣ್ಣ ನೋಡ್ರಿ, ತುಂಬ ಹೊತ್ತು ಕೈ ಹಿಡಿಯೋದು ಅಂತಂದ್ರೆ ಇನ್ನು ಓದಿದ್ದು ಯಾವ ಅಷ್ಟು ಕೈ ಹಿಡಿಯೋಂಗಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಹಸ್ಬೆಂಡು ಅನ್ವಿತನ ಹಾಸ್ಟೆಲ್ಗೆ ಕರ್ಕೊಂಡು ಬರೋಕ್ಕಂತೇಳಿ ಹೋಗ್ಯಾರ. ಸೊ ನಾವಿಲ್ಲಿಗ ಕ್ಲೀನಿಂಗ್ ಅದು ಸ್ಟಾರ್ಟ್ ಮಾಡೀವಿ. ಸೊ ಇಲ್ಲಾಂದರೆ ಹಸ್ಬೆಂಡನು ಇರ್ತಿದ್ರು, ಮನೆ ಕ್ಲೀನ್ ಮಾಡೋಕ್ಕದು ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇಲ್ಲ ಅದಕ್ಕೆ. ಸೊ ಎಷ್ಟು ಅವ್ರು ಬರೋದ್ರೊಳಗೆ ಎಷ್ಟಾಗತ್ತೆ ಅಷ್ಟು ನಾವು ಮಾಡ್ಕೊಳೋಣ ಅಂತಂದು ಮಾಡ್ಕೊಳಕ್ಕಂತೀವಿ. ಆ್ಯಂಡ್ ಹಾಸಿಗೆ ಎಲ್ಲ ತೊಳೆದಾಕೈತಿ. ಇನ್ನು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಷ್ಟ ಬಾಕಿ ಐತಿ ನೋಡ್ರಿ. ಅನ್ವಿತ ಬರಾಕತ್ತಾಳ ಅಂತ ಸ್ವಚ್ಛ ಮಾಡಕತ್ತೀವಿ ಅಂತ ಬಿಡಪ್ಪ. ಅದಕ್ಕೆ ಸ್ವಚ್ಛ ಮಾಡಕತ್ತೀವಿ ಇನ್ನು ಹೇಳಿ, ನನಗೆ ಗೊತ್ತಾಗಲಿಲ್ಲ. ಎಲ್ಲಾನು ಬುಕ್ ಬೇಕು ಬೇಕು ಬೇಕಂತ ಒಂದು ಮಟ್ಟಿಗೆ ಗ್ರೀಟಿಂಗ್ ಕಾರ್ಡ್ ತೋ ಬರ್ಡೇ ಹ್ಯಾಪಿ ಬರ್ಡೇ ಈಗ ನೆಕ್ಸ್ಟ್ ಐತೆ ತೋ ನಮ್ ನೋಡಿದ್ರೆ ವಿಶ್ ಹ್ಯಾಪಿ ಬರ್ತಡೆ ಈಗ ಅಡ್ವಾನ್ಸ್ ಹೇಳಿದ ನಿಮ್ಮ ಮಾವ. ಸೊ ಇವತ್ತು ತನಕ ತಮ್ಮ ಕಾಲೇಜಿಂದ ಬಂದು ಗಂಟೆನ ಸ್ಟಾರ್ಟ್ ಮಾಡಿಬಿಟ್ಟ ನೋಡ್ರಿ ಈ ರೂಮ್ ಕ್ಲೀನ್ ಮಾಡೋಕೆ. ನೈಟ್ ಆದರೂ ಇನ್ನೂ ಮುಗಿಯವಲ್ದು. ನೋಡಿದ್ರೆ ಮೇಲ್ಗಡೆ ಸಜ್ಜೆ ಮೇಗಿರೋಂಥ ಐಟಮ್ಸು, ವಿಂಡೋ ಧೂಳ ಹೊಡ್ಕೊಳ್ಳೋದು, ಸೆಲ್ಫಲ್ಲಿರೋ ಬುಕ್ಸ್ ಎಲ್ಲ ತೆಗೆದು ಜೋಡಿಸ್ಕೊಳ್ಳೋದು ಇಷ್ಟಕ್ಕೂ ಎಷ್ಟು ಟೈಮ್ ಹಿಡಿತೈತಿ. ಪ್ರತಿಯೊಂದು ಐಟಮ್ನು ಚೆಕ್ ಮಾಡಬೇಕು, ಧೂಳ ಹೊಡಿಬೇಕು, ಯಾವುದು ಇಟ್ಕೋಬೇಕು, ವೇಸ್ಟ್ ಇರೋದು ಯಾವುದು ಬಿಸಾಡಬೇಕು. ಸೊ ಇದನ್ನೆಲ್ಲ ಚೆಕ್ ಮಾಡಬೇಕಲ್ಲ. ಸೊ ಹಂಗಾಗಿ ಲೇಟ್ ಆಗುತ್ತೆ. ಮಕ್ಕಳಿದ್ದ ಮನೆ ಅಂತಂದರೆ ಎಷ್ಟು ಬುಕ್ ಇರ್ತಾವೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದ್ದನ ಐತಿ. ಪ್ರತಿ ವರ್ಷನೂ ಬುಕ್ಸ್ ಬರ್ತಿರ್ತಾವೆ. ಯಾವ ಬೇಕು ಬೇಡ ಅವನ್ನೆಲ್ಲ ನೋಡ್ಬೇಕಾಗ್ತೈತಿ. ತಮ್ಮನ್ನು ಮತ್ತು ಅನ್ವಿತನು ಅರುಣನು, ಅದ್ರಾಗ ಬೇರೆ ಹಸ್ಬೆಂಡೂ ಒಂದು ಸ್ವಲ್ಪ ಇರ್ತಾವೆ, ಆ್ಯಂಡ್ ನನ್ನೂ ಒಂದು ಸ್ವಲ್ಪ ಇರ್ತಾವೆ. ಸೊ ಎಲ್ಲನೂ ಚೆಕ್ ಮಾಡಬೇಕಲ್ಲ. ಹಂಗಾಗಿ ಎಲ್ಲನೂ ಇರಲಿ ಅಂತ ಇಟ್ಕೊಂಡಿರ್ತೀವಿ. ಸೊ ಬರೀ ಇರಲಿ ಅಂತ ಇಟ್ಕೊಳೋದಾಗತ್ತ ಅಂತಂದು ಎಲ್ಲ ಫುಲ್ ಮನೆ ಕ್ಲಿಯರ್ ಮಾಡ್ಕೊಂಡು ಅಂತಂದು ಪ್ರತಿಯೊಂದು ಐಟಮನ್ನು ಚೆಕ್ ಮಾಡಿ ಕ್ಲೀನ್ ಮಾಡಕ್ಕಂತೀವಿ ನೋಡ್ರಿ. ಅನ್ವಿತನ ಕನ್ನಡ ನೋಟ್ಸ್ ನೋಡ್ರಿ, ಇದು ಎಷ್ಟು ಕಲರ್ಫುಲ್ಲಾಗಿ ಮಾಡ್ಯಾಳ ಅಂತಂದು. ನೋಡ್ರಿ ಇಲ್ಲಿ ಸ್ಟಾರ್ ಕೊಟ್ಟಾರ. ಬರೆಯೋದಂದ್ರೆ ಭಾಳ ಇಷ್ಟ ಅನ್ಸುತ್ತಲ್ಲ. ಯಾಕಂದ್ರೆ ನಿನಗಿಷ್ಟ ಇಲ್ಲ ನೋಡ್ರಿ, ಇಲ್ಲಿ 3 ಸ್ಟಾರ್ ಬಿದ್ದವು. ನೀನ ತಗೋರಪ್ಪ, ಚೆನ್ನಾಗಿ ನೋಡ್ರಿ. ವೆರಿ ಗುಡ್ ಹಾಕ್ಯಾರ. ಕನ್ನಡ ನೋಟ್ಸ್ ನೋಡ್ರಿ ಫ್ರೆಂಡ್ಸ್ ಅನ್ವಿತಂದು. ಇನ್ನು ಒಂದು ದಿನ ಅಷ್ಟ ಬರ್ತಾಳ, ನಾಡ್ದು ಇಲ್ಲೇ ಇರ್ತಾಳ, ನಾಡ್ದ. ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗವಲ್ದು. ತಂಗ್ಯಾರ ಊರಿಗೆ ಹೋದಾಗಿಂದ ಎಲ್ಲಿ 3-4 ದಿನ 5 ದಿನ ಆಯ್ತು ನಾನು ವಿಡಿಯೋನ ಮಾಡಿಲ್ಲ. ಇಲ್ಲಿನೂ ವೆರಿ ಗುಡ್ ಹಾಕ್ಯಾರ, ಇಲ್ಲಿನೂ ವೆರಿ ಗುಡ್ ಹಾಕ್ಯಾರ ನೋಡ್ರಿ. ಇಲ್ಲಿನೂ ವೆರಿ ಗುಡ್, ಎಲ್ಲ ವೆರಿ ಗುಡ್ ತೊಗೊಂಡಾಳ. ಎಷ್ಟು ನೀಟ್ ಆಗೈತೆ ನೋಡ್ರಿ. ನೋಟ್ಸ್ ಇನ್ನೂ ಇಲ್ಲಿ ಬಾರಿ ಬರ್ತಾಳ ನೋಡ್ರಿ. ಫ್ಲವರ್ ಹೆಂಗೆ ಯೂನಿಕಾಗಿ ಮಾಡ್ಯಾಳ ಅಂತ ಪೇಪರ್ಲೆ ಕಟ್ಟಿಂಗ್ ಮಾಡಿ ಕಲರ್ ಮಾಡ್ಯಾಳ, ಕಟ್ಟಿಂಗ್ ಮಾಡಿ ಅನ್ಸಾಳ. ಇಲ್ಲಿನೂ ಮಾಡ್ಯಾಳ್ರಿ, ಇಲ್ಲಿನೂ ಮಾಡಿದ ನೋಡ್ರಿ. ಭಾರಿ ಮಾಡ್ಯಾಳ ನೋಡ್ರಿ ಅನ್ವಿತ. ಇನ್ನೂ ಏನು ಮಾಡ್ಯಾಳ ನೋಡೋಣ. ಇಲ್ಲಿ ನೋಡ್ರಿ ಹಾರ್ಟ್ ಮಾಡ್ಯಾಳ, ಹಾರ್ಟ್ ಒಂದೊಂದು ಹಾರ್ಟ್ ಒಳಗೆ ಒಂದೊಂದು. ಇವಾಗ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ ನೋಟ್ಸ್. ನಮ್ಮ ಟೈಮಿಗೆ ಈ ಥರ ಇರಲಿಲ್ಲ. ಸೋಟ್ ಬರ್ಕೊಂಡು ಹೋಗಿದ್ವಿ. ಒಂದಿಷ್ಟು ದಪ್ಪ ಆಗೈತೆ ಅದಕ್ಕೆ ಇದು ಬುಕ್, ಕನ್ನಡ ಬುಕ್.
ನಮ್ಮ ಸ್ಕೂಲ್ನಾಗ 100 ಪೇಜಸ್ ಬರೀ. ಪದಗಳ ಅರ್ಥ ನೋಡ್ರಿ ಇದ್ರೊಳಗೆ ಬರ್ದಾಳ ಹಿಂಗೆ. ಮಮ್ಮ ನಂಗೆ 50 ಪಟ್ಟಿರ್ಕಿಲ್ಲ ಕನ್ನಡ ಸಬ್ಜೆಕ್ಟ್. ನೀವು ಚೆನ್ನಾಗಿ ಮಾಡ್ಯಾವ ನೋಡ್ರಿ. ಧನ್ಯವಾದ ಹೇಳಿದ ಕೊಕ್ಕರೆ. ಏನ ಏನ ಧನ್ಯವಾದ ಹೇಳಿದ ಕೊಕ್ಕರೆ. ಸರಿ ಬಡ 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 ಮಾತ್ರ ಬ್ಲಾಗ್ ಲೆಂತ್ ಆಗುತ್ತೆ. ಇದೂ ಅಷ್ಟೇ ಫ್ರೆಂಡ್ಸ್, ಪದಗಳ ಅರ್ಥ. ನಡಕ್ ಕಲರ್ಫುಲ್. ಮಮ್ಮಿ ಚೆನ್ನಾಗಿ ಮಾಡಲ್ದ. ನೋಡು ಬರೀ 2 ಪೇಜ್. ಇನ್ನು ಸ್ಕೂಲ್ನಾಗ ಈ ರೀತಿ ಮಾಡ್ಕೊಂಬರ್ಬೇಕು ಅಂತಂದು ಹೇಳ್ಯಾರೋ, ಇಲ್ಲ ಮಕ್ಕಳ ಹತ್ರ ಇರೋ ಸ್ಕಿಲ್ ಅದು ಯಾವ ರೀತಿ ಐತಿ ಅಂತ ನೋಡಬೇಕು ಅಂತಂದು ಹೇಳ್ಯಾರೋ ಏನೋ ಗೊತ್ತಿಲ್ಲ. ಬಟ್ ಅವ್ರವ್ರ ಟ್ಯಾಲೆಂಟ್ನ ತೋರ್ಸ್ಯಾರ. ಎಲ್ಲರಿಗೂ ಮಾಡ್ಕೊಂಬರಕ್ಕೆ ಹೇಳಿರ್ಬೋದು ಮೇ ಬಿ. ಏನೋ ಮಾಡ್ಯಾಲ. ಅದು ಡಿಫ್ರೆಂಟಾಗಿ ಮಾಡ್ಯಾರ, ಚೆನ್ನಾಗೈತಿ. ಅನ್ವಿತನ ಕನ್ನಡ ನೋಟ್ಸ್ ನೋಡ್ರಿ ಇದು. ಕಂಪ್ಯೂಟರ್ ಇದ್ರಾಗ ಕಂಪ್ಯೂಟರ್ ಕನ್ನಡ ಬುಕ್ ಒಳಗೆ. ಇದು ಪತ್ರ ಅಂತ, ಪತ್ರ ಓಪನ್ ತುಂಬ ಇಲ್ಲ. ಅನ್ವಿತನ ಲೆಟರ್ ನೋಡ್ರಿ ಫ್ರೆಂಡ್ಸ್. ಇದು ವಿಷಯ ಬೀದಿ ದೀಪವನ್ನು ಸರಿಪಡಿಸುವುದರ ಬಗ್ಗೆ. ತೆಗೆದಿಡಿ. ಇದು ಚೆನ್ನಾಗೈತಿ. ಇದಕ್ಕೆ ನೋಟ್ಸ್ ಮೆಮೊರಿಗಿರುತ್ತೆ ಮುಂದಕ್ಕೆ. ನಂದು ಒಂದೆರಡು ನೋಟ್ಸ್ ಅದ ಫ್ರೆಂಡ್ಸ್, ನಾನು ನೆನಪಿಗೆ ಇನ್ನೂ ಇಟ್ಕೊಂಡಿನಿ. ನನ್ನ ಎಲ್ಲದ ಬಳಪವ ಒಂದು ಗ್ರಾಮರ್ ನೋಟ್ಸ್ ಇಟ್ಕೊಂಡಿನಲ್ಲ, ಇದ್ರಾಗ ಇರ್ಬೇಕು ಇಷ್ಟು ಬುಕ್ನಾಗನ. ಐತಿ ನನ್ನ ಬುಕ್ಸ್ ಎಲ್ಲ ಒಂದು ಸ್ಟೆಪ್ನಾಗ ಇಟ್ಟಿತ್ತಲ್ಲ, ಹಿಂದಿ ಬುಕ್ಕು, ರಂಗೋಲಿ ಬುಕ್ಕು, ನನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಲಾಕ್ ಮಾಡ್ಯಾವನ. ಸರಿ ಇವೆಲ್ಲ ಇದ್ರಾಗ ಇತ್ತ ಕಡೆಗಿದ್ದು ಅನ್ಸತ್ತ. ಮುಗಿತ್ತು, ತೆಗೆದಿಡ ಬಾಪಿನ ತೆಗೆದಿಡ್ಲ ಆಗಿದೆ. ಎಸ್, ಇದು ನೋಡ್ರಿ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡಿರೋವಂಥದ್ದು. ಈ ಬ್ಲಾಗ್ ಬಂದು ಟೋಟಲ್ 2 ಡೇಸ್ ಬ್ಲಾಗ್ ಆಗಿರ್ತೈತಿ. ಆ ತಂಗ್ಯಾರ ಹೋಗಿ ನಂತರ 3 ದಿನ ಬ್ಲಾಗ ಮಾಡಿಲ್ಲ. ಸೊ 2 ದಿನ ಮಾಡಿರೋವಂಥ ಬ್ಲಾಗ್ನ ಒಂದೇ ಬ್ಲಾಗ್ನ ಶೇರ್ ಮಾಡ್ಕೊಳಕಂತೀನಿ. ಸೊ ಈಗ ನೋಡ್ರಿ ಮಾರ್ನಿಂಗು ಅರ್ವಿನೊಂದು ಸ್ಕೂಲ್ ಐತಿ, ಎಕ್ಸಾಮ್ ಐತಿ, ಮತ್ತು ಲೇಟ್ ಆಗಬಾರ್ದು ಅಂತೇಳಿ ಡೈಲಿ ಎದ್ದೇಳೋದಕ್ಕಿಂತ ಒಂದು 15-20 ನಿಮಿಷ ಜಲ್ದಿ ಎದ್ದೀನಿ. ಯಾಕಂತಂದ್ರೆ ಹಸ್ಬೆಂಡ್ ಇಲ್ಲಲ್ಲ, ಅನ್ವಿತನ ಹಾಸ್ಟೆಲ್ಗೆ ಕರ್ಕೊಂಡು ಬರೋಕ್ಕಂತೇಳಿ ಹೋಗ್ಯಾರ. ಅದೊಂದು ರೀತಿ ಇನ್ನೊಂದು ರೀತಿ ಖುಷಿ ನೋಡ್ರಿ, ನೆನ್ಸ್ಕೊಂಡ್ರೆ ಏನೋ ಒಂದು ರೀತಿ ಖುಷಿ ಅನ್ನಿಸ್ತೈತಿ. ಬಟ್ ಈಗ ಹಸ್ಬೆಂಡ್ ಇಲ್ಲಾರ್ದಕ್ಕೆ ಪ್ರತಿಯೊಂದೂ ನಾನೇ ಮಾಡಬೇಕು. ಹಸ್ಬೆಂಡ್ ಇದ್ದಿದ್ರೆ ನನ್ನ ಎಬ್ಬಿಸ್ತಿದ್ರು, ಮತ್ತು ಅವಾಗ ಈಗ ನೀರು ಕಾಯಕ್ಕೆ ಇಡ್ತಿದ್ರು, ನನ್ನ ಸ್ನಾನ ಮಾಡಿಸ್ತಿದ್ರು, ಯೂನಿಫಾರ್ಮ್ ಹಾಕ್ತಿದ್ರು, ಉಣಿಸ್ತಿದ್ರು. ನಾನು ಅಡುಗೆ ಒಂದು ಮಾಡ್ತಿದ್ದೆ ನೋಡ್ರಿ. ಅವಾಗ ಲಂಚ್ ಬಾಕ್ಸು, ವಾಟರ್ ಬಾಟಲ್ ಒಂದು ತುಂಬಿ ಕಳಿಸ್ತಿದ್ದೆ. ಸೊ ಇದಿಷ್ಟು ಈಗ ನಾನೇ ಮಾಡಬೇಕು ಪ್ರತಿಯೊಂದನ್ನು. ಹಾಗಾಗಿ ದಿನ ಎದ್ದೇಳೋದಕ್ಕಿಂತ ಒಂದು 15-20 ನಿಮಿಷ ಜಲ್ದಿನ ಇದ್ದೀನಿ. ಇದು ನೋಡ್ರಿ ಈಗ ಹೀಟ್ರ್ ಇಟ್ಕೊಂಡೆ ಪಲಾವ್ ಮಾಡೋಕೆ ಅಂತಂದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡೀನಿ, ರೆಡಿ ಮಾಡೋಕೆ ಇಟ್ಟಿನಿ. ಈಗ ಒಗ್ಗರಣೆ ಒಂದು ಹಾಕಬೇಕು. ಅಷ್ಟೊಳಗೆ ಈಗ ಅರಿವಿನ ಎಬ್ಬಿಸ್ಬೇಕು ಅಂತಂದು ಎಬ್ಸಕ್ಕಂತ ನೋಡ್ರಿ. ಒಟ್ಟು ಎಬ್ಸಿದ ಘಟನೆ ಜಲ್ದಿ ಹೇಳಂಗಿಲ್ಲ. ಎಂಥ ದೊಡ್ಡರನ ನಾವನ ಎಬ್ಸಿದ ಘಟನೆ ಹೇಳಂಗಿಲ್ಲ. ಹೇಳಕ್ಕೆ ಒಂದು 5ರಿಂದ 10 ನಿಮಿಷ ತೊಗೊತೀವಿ ಹಾಸಿಗೆಯಿಂದ ಎದ್ದು ಬರೋಕೆ. ನಮ್ಮ ಮಕ್ಕಳು ಅಂತಂದ್ರೆ ಒಂದು ಟೈಮ್ ತೊಗೊತಾರೆ, ಒಂದು 15 ನಿಮಿಷನ ಬೇಕು ನೋಡ್ರಿ ಅವ್ರನ್ನ ನಿದ್ದೆಯಿಂದ ಹೊರಗೆ ತೊಗೊಂಡು ಬರೋಕೆ. ಏಳರ್ವೀನ್ ಜಲ್ದಿ ಟೈಮ್ ಆಗುತ್ತೆ, ಆಟೋ ಬರುತ್ತಾ ಅಂತಂದು. ಸೊ ಬೆನ್ನು ಹತ್ತದಾಗ ಆಗ ಎದ್ದು ಹೇಳ್ತಾರೆ. ಸೊ ಈಗ ಅವನ್ನ ಎಬ್ಸಿ ವಾಶ್ರೂಮಿಗೆ ಕಳ್ಸೇನಿ. ನಾನು ಈಗ ಒಗ್ಗರಣೆ ಹಾಕೋದ್ರೊಳಗೆ ಅಲ್ಲಿ ನೀರನ್ನು ಕಾಯ್ತವು. ಸೊ ನಾನು ಸ್ನಾನ ಮಾಡ್ಕೊಂಬರೋದ್ರೊಳಗೆ ಇಲ್ಲಿ ಪಲಾವ್ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಏನು ಮಸಾಲೆ ಐಟಮ್ಸ್ ಏನು ಹಾಕಕ್ಕಂತೀರ, ಜಸ್ಟ್ ಪಲಾವ್ ಎಲೆ ಮತ್ತು ಲವಂಗ, ಏಲಕ್ಕಿ, ಚಕ್ಕೆ, ಸೊ ಮೆಣಸು, ಸೊ ಇದಿಷ್ಟು ಹಾಕಿ ಒಗ್ಗರಣೆ ಕೊಡಕ್ಕಂತಾನೆ. ಇದಿಷ್ಟು ಹಾಕಿದ್ರಣ ಪಲಾವ್ ಫ್ಲೇವರ್ ಬರುತ್ತೆ ನೋಡ್ರಿ, ಮಸ್ತ್ ಇರ್ತೈತಿ. ಈ ರೀತಿ ಮಾಡಿದ್ರೂ ಚೆನ್ನಾಗಿರ್ತೈತಿ ಪಲಾವು. ಆ್ಯಂಡ್ ಕೊಬ್ಬರಿ ಅದೆಲ್ಲ ಹಾಕ್ತೀವಲ್ಲ ಮಸಾಲೆ, ಸೊ ಹಂಗೆ ಮಾಡಿದ್ರೂ ಅದೊಂದು ರೀತಿ ಫ್ಲೇವರ್ ಚೆನ್ನಾಗಿರ್ತೈತಿ. ಸೊ ಎರಡೂ ಚೆನ್ನಾಗಿರುತ್ತೆ ನೋಡ್ರಿ. ಇದಕ್ಕೆ ಈಗ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿನಿ. ಕ್ಯಾರೆಟ್ ಮತ್ತು ಬೀನ್ಸ್ ಇಷ್ಟ ಇದ್ರೆ ಆಲೂಗಡ್ಡೆ ಬೇಕಿದ್ರೂ ಹಾಕ್ಕೋಬೋದು, ಆ್ಯಂಡ್ ಕ್ಯಾಪ್ಸಿಕಮ್ ಇದ್ರೂ ಬೇಕಿದ್ರೆ ಹಾಕ್ಕೋಬೋದು. ನಾವು ಜಾಸ್ತಿ ಅಂತ ಅಂದ್ರೆ ಕ್ಯಾರೆಟು, ಬೀನ್ಸ್, ಇಲ್ಲ ಅಂತಂದ್ರೆ ಆಲೂಗಡ್ಡೆ ತಂದಿರ್ತೀವಿ. ಕ್ಯಾಪ್ಸಿಕಮ್ ತರೋದನ್ನ ಇಲ್ಲ ಅಂತಂದಿರ್ಬೋದು. ಪಲಾವ್ಗೆಲ್ಲ ಕ್ಯಾಪ್ಸಿಕಮ್ ಹಾಕಂಗಿಲ್ಲ, ಕೆಲವ್ರು ಹಾಕ್ತಾರೆ. ನಾನು ಯಾವ ರೀತಿ ಪಲಾವ್ ಮಾಡ್ತೀನಿ ಅಂತಂದು ಆಲ್ರೆಡಿ ತೋರಿಸಿನಿ. ಮೇ ಬಿ ಒಂದು 2-3 ಸಲ ತೋರಿಸಿರ್ಬೋದು, ರೆಸಿಪಿನ ಶೇರ್ ಮಾಡಿರ್ಬೋದು. ಸೊ ರೆಗ್ಯುಲರ್ ವ್ಯೂವರ್ಸ್ ಅಂಕರ್ ನೋಡಿರ್ತೀರಿ. ಪಲಾವೇನು ವೆರಿ ಸಿಂಪಲ್ ಐತಿ, ಯಾರಿಗೂ ಬರ್ದಿರೋ ಅಂತಹ ಏನು ರೆಸಿಪಿ ಏನಲ್ಲ ಇದು.
ಎಲ್ಲರಿಗೂ ಬರೋ ಅಂಥ ರೆಸಿಪಿನ. ಅಂದ್ರೆ ನೀವು ಹೆಂಗೆ ಮಾಡ್ತೀರಿ ಅಕ್ಕ, ನಾನು ಒಟ್ಟಿನಲ್ಲಿ ಪಲಾವ್ನ 2 ಟೈಪ್ ಮಾಡ್ತೀನಿ. ಒಂದು ಮಸಾಲೆ ಹಾಕಿ ಮಾಡ್ತೀನಿ, ಈಗೇನು ಮಾಡೋಕ್ಕಂತೀನಲ್ಲ ಸಿಂಪಲ್ಲಾಗಿ. ಸೊ ಈ ರೀತಿಯಾಗಿ ಮಾಡಿರ್ತೀನಿ. ಆ್ಯಂಡ್ ಇನ್ನೊಂದು ರೀತಿ ಅಂತಂದರೆ ಅನ್ನ ಒಗ್ಗರಣೆ ಅನ್ನ ಅಂತಾರಲ್ಲ, ಸೊ ಅದೊಂದು ರೀತಿ, ಅದು ಒಗ್ಗರಣೆ ಅನ್ನ ಅಂತಾರೆ, ಪಲಾವ್ ಅನ್ನಂಗಿಲ್ಲ. ಸೊ ಇದು ಏನು ಪಲಾವ್ ಐಟಮ್ಸ್ ಎಲ್ಲ ಹಾಕಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಏನು ಮಾಡ್ತೀವಲ್ಲ, ಸೊ ಇದಕ್ಕೆ ಪಲಾವ್ ಅಂತಲೂ ಹೇಳ್ತಾರೆ. ಮಸಾಲೆ ಐಟಮ್ಸ್ ಹಾಕಿ ಮಾಡಿದ್ರು ಅಥವಾ ಮಾಡಲಿಲ್ಲ ಅಂದರೂ ಆಯ್ತು, ಪಲಾವ್ ಅಂತಲೇ ಹೇಳ್ತೀವಿ ನಾವು ಅಂಕರ. ಸೊ ಈಗ ನೋಡಿರಿ ಒಗ್ಗರಣೆ ಹಾಕಿದೆ, ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡಿದೆ. ಈಗ ಪಲಾವ್ನು ರೆಡಿ ಆಯಿತು. ಅರುಣನ್ನು ಈಗ ಸ್ನಾನ ಮಾಡಿಸ್ಕೊಂಡು ಬಂದೆ ನೋಡ್ರಿ. ಈಗ ಪ್ಲೇಟಿಗೆ ಆರಿಡ್ತೀನಿ ಉಣ್ಣಾಕ ಒಂದ್ರೊಳಗೆ, ಮತ್ತು ಸ್ಕೂಲ್ ಲಂಚ್ ಬಾಕ್ಸಿಗೆ ಒಂದ್ರೊಳಗೆ. ಸ್ಕೂಲ್ ಲಂಚ್ ಬಾಕ್ಸ್ ಅಂಕರ ಸ್ವಲ್ಪ ಅಂದ್ರೆ ಸ್ವಲ್ಪನ ಹಾಕ್ತೀನಿ ನೋಡ್ರಿ, ಜಾಸ್ತಿ ಏನು ಹಾಕಂಗಿಲ್ಲ. ಯಾಕಂದ್ರೆ ಒಂದೊಂದು ದಿನ ಅವತ್ತು ತಿಂದು ಬರ್ತಾನೆ, ಇನ್ನೊಂದು ದಿನ ತಿಂದು ಬರೋಂಗಿಲ್ಲ. ಸೊ ಈಗೇನು ತಿನ್ನಿಸ್ತೀನಲ್ಲ, ಸೊ ಆ ಪ್ಲೇಟಿಗೆ 1-2 ಸ್ಪೂನ್ ತುಪ್ಪ ಹಾಕಿ ತಿನ್ನಿಸ್ತೀನಿ ಡೈಲಿ. ಸೊ ನಾವು ಇನ್ನು ಕೆಲವರು ವಿವರ್ಸ್ ಕಮೆಂಟ್ ಮಾಡಿ ಕೇಳ್ತಿದ್ರಿ, ನೀವು ಮಾರ್ನಿಂಗ್ ನಾಷ್ಟಕ್ಕೆ ಯಾಕೆ ಬರೀ ರೈಸ್ ಐಟಮ ಯಾಕೆ ಮಾಡ್ತೀರಾ ಅಕ್ಕ ಅಂತಂದು. ಯಾಕೆ ಮಾಡ್ತೀವಿ ಅಂತಂದ್ರೆ ಇದು ಒಂದು ಕ್ವಿಕ್ ರೆಸಿಪಿ, 10ರಿಂದ 15 ನಿಮಿಷದೊಳಗೆ ಮಾಡಿಬಿಡ್ಬೋದು. ಅರಿವಿನೊಂದು ಸ್ಕೂಲು ಬೆಳಗ್ಗೆ 7 ಗಂಟೆಗೆ ಇರೋದ್ರಿಂದ ಜಲ್ದಿನ ಮಾಡಬೇಕಾಗತ್ತೆ. ಬೇರೆ ರೆಸಿಪಿ ಎಲ್ಲ ಉಪ್ಪಿಟ್ಟದು ಮಾಡ್ಬೋದು, ಬಟ್ ಉಪ್ಪಿಟ್ಟು ಮಧ್ಯಾಹ್ನಕ್ಕೆ ಅದು ಅಷ್ಟು ತಿನ್ನೋಕೆ ಚಲೋನೂ ಅನ್ಸಂಗಿಲ್ಲ, ಬಿಸಿ ಬಿಸಿ ಇದ್ದಾಗ ಅಷ್ಟು ರುಚಿ ಆಗುತ್ತೆ. ಮತ್ತು ನಮ್ಮನೆ ಒಳಗೆ ಗೋಧಿ ರೆಸಿಪೀಸ್ ಮಾಡೋದು ಕಮ್ಮಿ, ರೇರ್ ಯಾವಾಗಾರ ಮಾಡ್ತೀವಿ. ಚಪಾತಿ, ಉಪ್ಪಿಟ್ಟು, ಹಿಂಗೆ ಒಟ್ಟು ಗೋಧಿಯಿಂದ ಮಾಡಿರೋವಂಥ ಅಡುಗೆನ ನಾವು ಮಾಡೋದು ಕಡಿಮೆ. ಆ್ಯಂಡ್ ಅದು ಇದು ವೆರೈಟಿ ರೆಸಿಪಿ ಅಂಥೇಳಿ ಮಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಅರಿವಿನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ ನಂತರ ನೆಕ್ಸ್ಟು ಹಸ್ಬೆಂಡ್ಗೆ ರೊಟ್ಟಿ ಪಲ್ಯ ಇದೆಲ್ಲ ಆಗಬೇಕಾಗತ್ತೆ. ಸೊ ಹಾಗಾಗಿ ಇದು ರೈಸ್ ಐಟಮ್ನ ಆಲ್ಮೋಸ್ಟ್ ಮಾಡಿರ್ತೀನಿ. ಚಿತ್ರಾನ್ನ, ಈ ಥರ ಪುಳಿಯೋಗರೆ, ಟೊಮೊಟೊ ರೈಸು, ಪಲಾವ್ನ 2 ಟೈಪ್ ಮಾಡಿರ್ತೀನಿ. ಸೊ ಹಿಂಗೆ ಸಂಡೇ ಅಂಕರ ದೋಸೆ, ಹಿಂಗೆ ಪಡ್ಡು ಹಿಂಗೆ ಮಾಡಿರ್ತೀನಿ. ಇಡ್ಲಿನೂ ಮಾಡಿರ್ತೀನಿ, ಅದು ಇಡ್ಲಿ ಮಾಡೋದು ಕಮ್ಮಿ, ಅವಾಗ ಒಮ್ಮೆ ಮಾಡಿರ್ತೀನಿ. ಆ್ಯಂಡ್ ಪಾಸ್ತಾ, ನೂಡಲ್ಸ್, ರವೆ ರೊಟ್ಟಿ, ರವೆ ದೋಸೆ, ರಾಗಿ ದೋಸೆ, ಆ್ಯಂಡ್ ತಾಲಿಪಟ್ಟು ಈ ರೀತಿಯಾಗಿ ಮಾಡಿರ್ತೀನಿ. ಇದು ಇವತ್ತಿ ಚಿರೋಟಿ ರವೆ, ಇನ್ನೊಂದೇನೋ ನೆನಪಾಗಿತ್ತು ನೋಡು. ಹಾಂ, ರೇಷ್ಮೆ ದರ ತೊಗೊಂಡ್ಬಾ. ಇವತ್ತು 2 ತೊಗೊಂಡ್ಬಾ. ಎಲ್ಲಿ ಸಿಗ್ತಾವ ನೋಡು, ಈಗ ಯಾವ ಸಿಗುತ್ತಾನೋ ಯಾರೋ ಗೊತ್ತು. ಪ್ಯೂರ್ ಅಂಕರ್ ಸಿಗಂಗಿಲ್ಲ ಇಲ್ಲೇ. ತಗೋ ಚಿರೋಟಿ 1 kg, 2 ಇವತ್ತಿ ತಗೊಂಡ್ಬಾ. ಒಂದು ರೇಷ್ಮೆ ದಾರ ರೈಲ್ ಇರ್ತಾರಲ್ಲ, ಸ್ವಲ್ಪ ಸಣ್ಣ ತೊಂಬ. ಎಸ್ ಫ್ರೆಂಡ್ಸ್, ಈಗ ನೋಡ್ರಿ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡಕಂತೀನಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರದು ಟೀ ಕಾಫಿ ಎಲ್ಲ ಆಗಿರ್ಬೋದು ಅಂತ ಅನ್ಕೊಂತೀನಿ. ನಾವು ಅಂಕರ ಟೀ ಕಾಫಿ ಏನು ಕುಡಿಯಂಗಿಲ್ಲ. ಏನಪ್ಪ, ಹಾಲಿದ್ರೆ ಹಾಲು ಕುಡ್ದಿರ್ತೀವಿ, ಡ್ರೈ ಫ್ರೂಟ್ಸು, ಸ್ನ್ಯಾಕ್ಸ್ ಈ ರೀತಿ ತಿಂದಿರ್ತೀವಿ. ಏನು ಹೇಳ್ತೀಯಪ್ಪ? ಅನ್ವಿತಾ ನಾಳೆ ಇಲ್ಲಿ ಇರ್ತಾಳ ಫ್ರೆಂಡ್ಸ್ ಈ ಟೈಮ್ನಾಗ. ನೈಟ್ 1 ಗಂಟೆ 2 ಗಂಟೆ ಬರ್ತಾಳ ನೋಡ್ತೀನಿ. ಆದ್ರ ನೈಟ್ ಮಿಡ್ ನೈಟ್ ಬರ್ತಾಳೆ ಆಕ್ಚುಲಿ. ಹೌದನ? ಅದ ಟ್ರೈನ್ಯಾಗ ಬರಕದಾನ? ಅಕ್ಕ ಬರಕತ್ತಾಳ, ಖುಷಿ ನಿನಗೆ? ನಿದ್ದೆ ಮಾಡ್ತೀನಿ ಇವತ್ತು? ನಿದ್ದೆ ಮಾಡ್ತೀನಿ? ನಿದ್ದೆ ಮಾಡಲ್ಲ? ಹಂಗಾರ ಪಳ 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 ಅಂತ ಕಣ್ಬಿಟ್ಕೊಂಡ್ ಕುಂದ್ರ. ಅಕ್ಕ ಬರ್ತಾಳ ಅಂತಂದು ದಾರಿ ಕಾಯಿ ಏನು ಹೊಕ್ಕಬೇಡ, ಬಾರ ತೆಗೆದಿಟ್ಕೊಂಡು ದಾರಿ ಕಕ್ಕೋತ ಕುಂದ್ರು. ಸೊ ನೋಡೋಣ ಫ್ರೆಂಡ್ಸ್, ಅನ್ವಿತಾ ಬರೋ ಟೈಮಿಗೆ ನಾನು ಎಚ್ಚರಿರ್ತೀನಿ, ಏನು ಟೈಮ್ ಆಯಿತು ಅಂತ ಮಲ್ಕೊಂಡ್ಬಿಡ್ತೀನಿ. ಹಸ್ಬೆಂಡ್ ಫೋನ್ ಮಾಡ್ತಾರ, ಸೊ ಅವಾಗ ಹೇಳ್ತೀನಿ. 1 ತಾಸೇನಿಲ್ಲ, ನಂದು ಯೂಟ್ಯೂಬ್ ವರ್ಕ್ ಅದೆಲ್ಲ ಮುಗಿಸ್ಕೊಂಡು ಮಲ್ಗೋ ಅಷ್ಟರೊಳಗೆ 12:30 ಹಿಂಗಾಗುತ್ತೆ. ಸೊ ಮಲ್ಗೋದು ಲೇಟ್ ಆಗುತ್ತೆ ಡೈಲಿ. ಸೊ ನಾನು ಕುಂದ್ರಕ್ಕೆ ಹೋಗಿಲ್ಲ, ಮಲ್ಕೊಂಡ್ಬಿಡ್ತೀನಿ. ಅನ್ವಿತಾ ಬನ್ನಿಂದ ಗೆದ್ದು ಬ್ಲಾಗ್ ಮಾಡೋದಾದ್ರೆ ಮಾಡ್ತೀನಿ, ನೋಡೋಣ ಏನಾಗತ್ತ ಅಂತೇಳಿ. ಇಲ್ಲ, ನೀ ಬೆಳಗ್ಗೆ ಸುಳ್ಳ ನಿದ್ದೆ ಗಿಡ್ತಿ ಇಲ್ಲಿ ತುದಿನ ಈಗ ಗುಳಿದ್ದವು ಮಾತಾಡಕ್ಕೆ ಬರೋದು ನೋಡ್ರಿ, ನೋವಾಕಂದೈತಿ. ಆ್ಯಂಡ್ ಸಂಜೆನಾಗ ಮೀಶೋಯಿಂದ ಪಾರ್ಸಲ್ ಬಂದಿತ್ತು. ತಂಗ್ಯಾರು ಇದ್ದಾಗನ ಇದನ್ನು ಆರ್ಡ್ರ್ ಹಾಕಿದ್ದೆ ಆ್ಯಕ್ಚುಲಿ. ಸೊ ಇವತ್ತು ಬಂದೈತಿ ನೋಡ್ರಿ, ಭಾಳ ಲೇಟಾಗಿ ಬಂದೈತೆ ಆ್ಯಕ್ಚುಲಿ. ಮಿನಿಮಮ್ ಹೆಚ್ಚು ಕಮ್ಮಿ ಇವತ್ತು ಸಂಡೇ ಇಲ್ರಿ, ಸಂಡೇ ದಿನ ನಾವು ಹೋಗಿದ್ವಿ ನಾವು ಶಾಪಿಂಗಿಗೆ. ಎಷ್ಟು ಅದಾವು? 6 ಅರ್ಬಿ ಅಲ್ಲ, ಡ್ರೆಸ್ ಟಾಪ್ ಅನ್ಬೇಕು. ಅರ್ಬಿ
ನಮ್ಮ ಕಡೆ ಆ್ಯಕ್ಚುಲಿ ಬಟ್ಟೆಯಾಗ ಅರ್ಬಿ ಅಂತಂದು ಹೇಳ್ತೀವಿ. ಸೊ ಒಂದು ವಾರ ಮ್ಯಾಲೆ ಬೇಕಾಯ್ತು ನೋಡ್ರಿ ಫ್ರೆಂಡ್ಸ್. ಇದು ಆರ್ಡ್ರ್ ಬರೋಕೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಆರ್ಡ್ರ್ ಬಂದಿರೋದು ಅಂತಂದ್ರೆ ಪ್ರತಿ ಸಲನೂ 4 ದಿನ 5 ದಿನ ಲಾಸ್ಟ್ 6 ದಿನದಾಗ ಬರ್ತಿತ್ತು ಮೀಶೋದಿಂದ ಆರ್ಡರ್. ವೈಟ ಇರ್ತಾವು. ಇದನ್ನ ಯಾವಾಗಂದ್ರೆ ಶನಿವಾರನ ಇವತ್ತು ಆರ್ಡ್ರ್ ಹಾಕಿನಿ ಆ್ಯಕ್ಚುಲಿ. ಟೋಟಲ್ ಇದ್ರೊಳಗೆ ಎಷ್ಟು ಟಾಪ್ಸ್ ಅದಾವ ಫ್ರೆಂಡ್ಸ್? 6 ಟಾಪ್ಸ್ ಅದಾವು, ಎಲ್ಲ ಡೈಲಿ ವೇರ್ ಟಾಪ್ಸು. ನನಗೊಂದೆರಡು ಮತ್ತು ತಂಗಿಗೆ ಒಂದೆರಡು, ಅನ್ವಿತಾಗ ಒಂದೆರಡು ಅಂತೇಳಿ ಕಾಂಬೋ ಸೆಟ್ ನಾನು ಆರ್ಡರ್ ಮಾಡಿ ನೋಡೋಣ ಫ್ರೆಂಡ್ಸ್. ಎಷ್ಟು ಪತ್ಲ ಐತೆ ನೋಡೋಣ ಎಲ್ಲ ಮೆಟೀರಿಯಲ್ ಯಾವ ರೀತಿ 600 ರೂಪೀಸ್ ನೋಡ್ರಿ. ಎಲ್ಲ ಆರ್ಡರ್ ಮಾಡಿರೋದು ನಾ ಬಂದವ ನೋಡಂಗ ನೋಡ್ಬೇಕು. ನಾನು ಇದು ಫಸ್ಟ್ ಟೈಮ್ ತರಿಸಿರೋದು ಮೀಶೋ ಒಳಗೆ ಕಾಂಬೋ. ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಮೆಟೀರಿಯಲ್ ಎಲ್ಲ ಟಚ್ ಮಾಡಿ ನೋಡಿದಾಗ. 6 ಟಾಪ್ ತರಿಸೀನಿ. ಬರೀ ಒಂದೊಂದು ಓಪನ್ ಮಾಡ್ತೀನಿ. 1 2 3 4 ಇಡ್ಬಾರ್ದು ನೋಡ್ತೀನಿ. ಇದ್ರೊಳಗೆ ನಾ ತೊಗೊಳೋದಾದ್ರೆ ತೊಗೊತೀನಿ 2, ಇಲ್ಲ ಅಂತಂದ್ರೆ ಸಣ್ಣ ತಂಗಿಗೆ 2, ದೊಡ್ಡ ತಂಗಿಗೆ 2, ಅನ್ವಿತಾಗೆ 2 ಕೊಡ್ತೀನಿ. ಮಮ್ಮಿಗೆ 2, ಅನ್ವಿತಾಗೆ 2. ಸ್ವಲ್ಪ ಕೆಳಗಿರ್ಬೇಕಿತ್ತು ನನಗೆ. ಪರವಾಗಿಲ್ಲ, ಡೈಲಿ ವೇರ್ ನಡೀತೈತಿ. ಎಲ್ಬೋಸ್ ಬಿ ಬರ್ತಾವ ಫ್ರೆಂಡ್ಸ್. ಮೆಟೀರಿಯಲ್ಲು ಭಾಳ ಚಲೋ ಅದಾವ ಅನ್ನೋಂಗನೇ ಇಲ್ಲ, ಚಲೋ ಇಲ್ಲ ಅನ್ನೋಂಗನೇ ಇಲ್ಲ. ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋಂಗೆ ಐತೆ ನೋಡ್ರಿ. ನೋಡೋಣ ಎಲ್ಲ ಮೆಟೀರಿಯಲ್ ಹಿಂಗೆ ಬಂದೈತಿ ಹೆಂಗ ಅಂತಂದು. ನೋಡ್ರಿ ರೌಂಡ್ ನೆಕ್ ಬಂದೈತಿ. ಕೊಡು ಕೊಡು. ಇನ್ನೊಂದು ಚಿಕ್ಕ ಮಗಿಲ್ಲ. ಒಂದು 4 ತೊಗೊಂಡ್ರೆ ಒಂದು ಚಿಕ್ಕ ಮಗ ಸಿಗಂಗಿಲ್ಲ, ಇಲ್ಲ ಚಿಕ್ಕ ಮರಿ ಕೊಟ್ರೆ ನನಗಿರಂಗಿಲ್ಲ. ಹಂಗೆ 6 ಪೀಸ್ ಅಷ್ಟೇ ಇದ್ದಿದ್ದು ಕೊಂಬ ಒಳಗೆ, 8 ಪೀಸಿನ ಇದ್ದಿದ್ದಿಲ್ಲ. ಸೊ ಅದು ಬಂದು ಪಿಂಕ್ ಕಲರ್ ನೋಡ್ರಿ. ಈಗೇನು ಫಸ್ಟ್ ತೋರಿಸಿದ್ನಲ್ಲ ಅದು ಪಿಂಕ್ ಕಲರು. ಇದು ಒಂಥರ ಬಾಟಲ್ ಗ್ರೀನ್, ಡಾರ್ಕ್ ಗ್ರೀನ್ ಅನ್ನೋ ಥರ ಐತಿ. ಎಲ್ಲಾನು ಒಂದ ಸೇಮ್ ಮೆಟೀರಿಯಲ್ ನೋಡ್ರಿ. ಪರವಾಗಿಲ್ಲ ಫ್ರೆಂಡ್ಸ್, ನಡೀತೈತೆ ಮನ್ಯಾಗ ಹಾಕೋಣಕ್ಕ ಡೈಲಿ ವೇರ್ಗೆ. ಜೀನ್ಸ್ ಮ್ಯಾಗೂ ಹಾಕೋಬೋದು ನೋಡ್ರಿ. ಸೊ ಇದು ಬಂದು ನೇವಿ ಬ್ಲೂ, ಯೆಲ್ಲೋ ಕಲರ್ ಫ್ಲವರ್ಸ್ ಬಂದ ನೋಡ್ರಿ, ಪ್ರಿಂಟೆಡ್ ಇರ್ಬೋದು. ಸೊ ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ಹೇಳ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಬೇಕು ಅನ್ನೋರು ಬೈ ಮಾಡಿರಿ, ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ ಬಾಕ್ಸು. ಸೊ ಇದು ನೋಡ್ರಿ ಬ್ರೌನ್ ಕಲರ್ ಚೆನ್ನಾಗದ. ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗದಾವು. ದಿನ ಹಾಕೊಳಕ್ಕೆ ನಡೀತೈತೆ ಫ್ರೆಂಡ್ಸ್ ಮನ್ಯಾಗ, ಚೆನ್ನಾಗೈತಿ. ಇದೊಂದು ಬಾಟಲ್ ಗ್ರೀನ್, ಎಲ್ಲನೂ ರೌಂಡ್ ನೆಕ್. ಆ್ಯಂಡ್ ಇದು ಯೆಲ್ಲೋ ಕಲರ್. ನೀವು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವು. ಯಾಕಂದ್ರೆ ನಾನು ಕರೆಕ್ಟ್ ತರಿಸಿಲ್ಲ. ನಾನು ಒಂದು ಸ್ವಲ್ಪ ಹಚ್ಚಕ್ಕೆ 1 ಇಂಚ್, ಈಚಕ್ಕೆ 1 ಇಂಚ್ ಫಿಟ್ಟಿಂಗ್ ಮಾಡ್ಕೋಬೇಕು. ನಾನು ಕರೆಕ್ಟ್ ಸೈಜ್ ತರಿಸಿಲ್ಲ. ನಾಲ್ಗೆಯಾಗ ತುದಿ ನಾಲ್ಗೆ ಗುಳಿದಿರೋದ್ರಿಂದ ಮಾತಾಡಕ್ಕೆ ಬರೋದು ನೋಡ್ರಿ. ತುದಲ್ದಂಗೆ ಆಗೈತೆ ನಾಲ್ಗೆ. ಒಂದು ಸ್ವಲ್ಪ 1 ಇಂಚ್ ಹಿಡ್ಕೊಳ್ಳೋ ಅಷ್ಟು ತರಿಸಿರ್ತೀನಿ. ಯಾವುದೇ ಡ್ರೆಸ್ ಆಗಲಿ ಫ್ರೆಂಡ್ಸ್, ನಾನು ಕರೆಕ್ಟ್ ಸೈಜ್ ತರಿಸಂಗಿಲ್ಲ. ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ತರಿಸ್ತೀನಿ. ಸೊ ಎಲ್ಲನೂ ಹೆಂಗದಾವ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಯಾರಿಗೆಲ್ಲ ಇಷ್ಟ ಅದ ಅನ್ನೋದನ್ನ ಹೇಳ್ರಿ. ಇದನ್ನ ನೋಡ್ರಿ, ಪಿಂಕ್. ಸೊ ಯಾವಾಗಂಕರ ನಾನು ಬರೀ ಮೀಶೋದಾಗ ಶಾಪಿಂಗ್ ಮಾಡ್ತೀನಿ ಜಾಸ್ತಿ ಅಂತಂದ್ರೆ. ಅನ್ವಿತಾಗಂಕರ 2 ಫಿಕ್ಸ್, ಸಣ್ಣ ತಂಗಿಗೂ ಫಿಕ್ಸ್. ದೊಡ್ಡ ತಂಗಿ ತೊಗೊತೀನಿ ಅಂತಂದ್ರೆ ಕೊಡ್ತೀನಿ, ಇಲ್ಲ ಅಂತಂದ್ರೆ ನಾನು ಒಂದು ಸ್ವಲ್ಪ ದಿನ, ದೊಡ್ಡ ತಂಗಿ ಒಂದು ಸ್ವಲ್ಪ ದಿನ. ಸೊ ಈ ರೀತಿ ಶೇರಿಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಅಕ್ಕ ತಂಗಿಯರಿದ್ರೆ ಈ ಥರ ಡ್ರೆಸ್ಗಳ
ಶೇರಿಂಗ್ ಮಾಡ್ಕೋಬೋದು ನೋಡ್ರಿ, ಚೆನ್ನಾಗಿರ್ತೈತಿ. ಮಮ್ಮಿ ಅಂದ್ರಿ ಅಷ್ಟಾದ ಇನ್ನು ಪಾಸ್ವರ್ಡ್ ಕೇಳಕಂತೀವಿ. ಹಲೋ, ಎಲ್ಲಿ ಸೈಡ್ ಬರ್ಲಿ? ಅನ್ವಿತನ್ ಕೈ ಕೊಡ್ಲಿ? ಅಷ್ಟೊಂದು ಎಕ್ಸೈಟ್ ಆಗಿ ಅನ್ವಿತ ನೋಡಕ್ಕ. ತಗೋ ಅನ್ವಿತನ್ ಕೈಯಲ್ಲಿ. ಇವನ ಡೌ ಮಾಡೋಣ ಅನ್ವಿತನ್ ಜೊತೆ. ನಮಗೂ ಹಂಗ ಕೇಳಿಸುತ್ತ, ಇವ್ರಿಬ್ರದ್ದು ವಾಯ್ಸ್ ಸೇಮ್. ಫೋನ್ಯಾಗ ಅಷ್ಟ ಮತ್ತ ಇಬ್ರದ್ದು ಸೇಮ್ ವಾಯ್ಸ ಕೇಳಿಸುತ್ತ. ಇನ್ನೂ 5 hours ಅವ್ರು ಬರಕ್ಕೆ. ಬೆಳಗ್ಗೆ ಬರ್ತಾರೆ. ಒಂದು ನೋಡ್ತೇನು ಬ್ಲಾಗ್ನಾಗ? ಬ್ಲಾಗ್ ನೋಡ್ತೇನ? 20 ದಿನ ಇಲ್ಲ, ಒಂದ್ 5-6 ದಿನ. ಬ್ಲಾಗ್ ನೋಡು. ಅವರು ನಿದ್ದೆಗನಲ್ಲಿರ್ತಾರೆ, ನಾವು ನಿದ್ದೆಗನಲ್ಲಿರ್ತೀವಿ. ಡೇ ಟೈಮಲ್ಲಿ ಬಂದ್ರೆ ಒಂದು ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ನೋಡೋಣ ಏನೇನ ಹೆಂಗಾಗುತ್ತೋ ಅಂತ. ಊಟ ಆಯ್ತಾ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗ್ ಅಂಕರ ಮಿಸ್ ಮಾಡ್ಲಾರ್ದಂಗ ನೋಡ್ರಿ. ಸೊ ಯಾಕಂತಂದ್ರೆ ಅನ್ವಿತಾ ಬಂದಿರ್ತಾಳ. ಸೊ ನಾನಂತೂ ವೆರಿ ಎಕ್ಸೈಟೆಡ್, ಯಾವಾಗ ಬರ್ತಾಳ ಅಂತಂದು. ನೈಟ್ ಬರ್ತಾಳ. ಸೊ ಹಸ್ಬೆಂಡ್ ಕರ್ಕೊಂಬರಕಂತೇಳಿ ಹೋಗ್ಯಾರ. ಇವತ್ತು ಮಧ್ಯಾಹ್ನ ಹತ್ಯಾರ ಒಟ್ಟ ಗಾಡಿ ಇತ್ತ ಬೆಳಗಾವಿಗೆ. ಸೊ ಇಲ್ಲಿ ನೈಟ್ ಆಗತ್ತೆ, ಇಲ್ಲಿ ಬಂದು ರೀಚ್ ಆಗತ್ತೆ. ಸೊ ಇವತ್ತಿನ ಈ ಡೇ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿರ್ಗು ಟಾಟಾ, ಬೈ ಬಾಯ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.